ಹಾಯ್ ಹಲೋ, ಹೇಗಿದ್ದೀರಾ? ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ತುಂಬಾ ಸುಲಭವಾಗಿ ಗೋಧಿ ಹಿಟ್ಟಿನ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪೂರಿ ಮಾಡೋಕ್ಕೆ ಯಾರಿಗೆ ಬರಲ್ಲ, ಎಲ್ರಿಗೂ ಬರುತ್ತೆ. ಬಟ್ ಬಿಗಿನರ್ಸ್ಗೆ ಹೆಲ್ಪ್ ಆಗ್ಬೋದು. ಹಾಗೆ ಕೆಲವೊಂದ್ಸಲ ಪೂರಿ ಉಬ್ಬಿ ಬರ್ದೇನೆ ಚಪ್ಪಟೆಯಾಗಿ ಇರುತ್ತೆ. ಅದಕ್ಕೆ ಕೆಲವೊಂದು ಟಿಪ್ಸ್ ಇದೆ. ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿಯೇ ಕಾಣುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ತಿದ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಬನ್ನಿ ಇವಾಗ ಗೋಧಿ ಪೂರಿ ಹೇಗೆ ಮಾಡೋದು ಅಂತ ನೋಡ್ಕೊ ಬರುವ. ಮೊದಲಿಗೆ ಹಿಟ್ಟನ್ನ ಕಲಸೋದಕ್ಕೆ ಒಂದು ಬೌಲನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಗೋಧಿ ಹುಡಿಯನ್ನ ಹಾಕಿ 2 ಸ್ಪೂನ್ ಆಗುವಷ್ಟು ರವನ್ನ ಹಾಕೋಬೇಕು. ಅಂದ್ರೆ ಫಿಶ್ ಫ್ರೈಗೆಲ್ಲ ಮಾಡಕ್ಕೆ ಬಳಸ್ತಿರಲ್ಲ ಅದೇ ರವೆನೆ. ಹಾಗೆ ರುಚಿಗೆ ಉಪ್ಪನ್ನ ಹಾಕಿ 1 ಸ್ಪೂನ್ ಅಡುಗೆ ಎಣ್ಣೆಯನ್ನ ಹಾಕೋಬೇಕು. ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪವೇ ನೀರನ್ನ ಹಾಕಿ ಗಟ್ಟಿಯಾಗಿ ಕಲಸ್ಕೋಬೇಕು. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಒಳ್ಳೇದು. ಇವಾಗ ಇದನ್ನ ಚೆನ್ನಾಗಿ ಕಲಸ್ಕೊಂಡಿದ್ದಾಗಿದೆ. ಒಂದು ಮುಚ್ಚಳನ ಮುಚ್ಚಿ 15ರಿಂದ 20 ನಿಮಿಷ ಹಾಗೆ ಬಿಡಿ. ಇವಾಗ ನೋಡಿ 15ರಿಂದ 20 ನಿಮಿಷ ಆಗಿದೆ. ಹಿಟ್ಟು ಕೂಡ ರೆಡಿ ಆಗಿದೆ. ಈಗ ಇದನ್ನ ಉಂಡೆ ಮಾಡ್ಕೊಳ್ಳುವ. ನಿಮಗೆ ಸ್ವಲ್ಪ ದೊಡ್ಡ ಸೈಜಿನ ಪೂರಿ ಬೇಕು ಅಂತಂದ್ರೆ ದೊಡ್ಡ ಸೈಜಲ್ಲೇ ಉಂಡೆ ಮಾಡ್ಕೊಳ್ಳಿ. ಚಿಕ್ಕ ಸೈಜಿನ ಪೂರಿ ಬೇಕು ಅಂದ್ರೆ ಒಂದು ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಂಡ್ರೆ ಸಾಕು. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಉಂಡೆಯನ್ನ ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಲಟ್ಟಿಸ್ಕೊಳ್ಳುವ. ಸ್ವಲ್ಪವೇ ಹಿಟ್ಟನ್ನ ಉದುರಿಸಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಳ್ಬೇಕು. ಚಪಾತಿ ತರ ತೆಳುವಾಗಿ ಲಟ್ಟಿಸುವುದು ಬೇಡ, ಆಯ್ತಾ? ನೀವು ಲಟ್ಟಿಸ್ಕೊಳ್ಳುವಾಗ ಸಮನಾಗಿ ಲಟ್ಟಿಸ್ಕೊಳ್ಬೇಕು. ಒಂದ್ ಕಡೆ ದಪ್ಪ ಇನ್ನೊಂದ್ ಕಡೆ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು. ಹಾಗೆ ಮಾಡಿದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರಲ್ಲ. ನೋಡಿ, ಈ ರೀತಿ ಇದ್ರೆ ಸಾಕು. ನೋಡಿ, ನಾನು ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಒಂದೊಂದ್ಸಲ ಒಂದು 8ರಿಂದ 10 ಪೂರಿನ ಈ ರೀತಿ ಲಟ್ಟಿಸಿಟ್ಕೊಂಡ್ಬಿಟ್ರೆ ನಮಗೆ ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಈಸಿ ಆಗುತ್ತೆ. ನಾನಿಲ್ಲಿ ವಿಡಿಯೋ ಲ್ಯಾಗ್ ಆಗತ್ತೆ ಅಂತ ಅಂದ್ಬಿಟ್ಟು ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ನೀವು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಆಯ್ತಾ? ಇವಾಗ ಕಾದಿರುವಂತಹ ಎಣ್ಣೆಗೆ ಒಂದೊಂದಾಗಿ ಬಿಡುವ. ನಂತರ ಸ್ವಲ್ಪ ಎಣ್ಣೆಯನ್ನ ಇದ್ರ ಮೇಲೆ ಹಾಕ್ತಾ ಇದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಈಗ 2 ಸೈಡು ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಇವಾಗ ಇದು ರೆಡಿ ಆಗಿದೆ. ಈಗ ಒಂದು ಬುಟ್ಟಿಗೆ ಹಾಕೊಳ್ಳುವ. ನೋಡಿ, ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲವನ್ನ ಇದೇ ರೀತಿ ಮಾಡಿದ್ರೆ ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾನೇ ಸುಲಭವಾಗಿ ಗೋಧಿ ಹಿಟ್ಟಿನ ಪೂರಿ ಹೇಗ್ ಮಾಡೋದು ಅಂತ. ಹಾಗಿದ್ರೆ ತಡ ಮಾಡದೆ ಒಮ್ಮೆ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.